ಫಿಲೆಟ್ ವೆಲ್ಡ್ SMAW ಪ್ರಕ್ರಿಯೆ ಬಳಸಿ ಪ್ಲೇಟ್ ಪೊಸಿಷನ್ನಲ್ಲಿ ವೆಲ್ಡ್ ಸ್ಟೀಲ್ ಪ್ಲೇಟ್ನ ಕಾರ್ನರ್ ಜಾಯಿಂಟ್. ಈ ಅಭ್ಯಾಸದ ಕೊನೆಯಲ್ಲಿ ಈ ಕೆಳಗಿನ ವಿಷಯಗಳನ್ನು ನೀವು ಮಾಡಲು ಶಕ್ತರಾಗುವಿರಿ. ಫ್ಲ್ಯಾಟ್ ಪೊಸಿಷನ್ನ ನಿರ್ದಿಷ್ಟ ರೂಟ್ ಗ್ಯಾಪ್ನಲ್ಲಿ 90 ಡಿಗ್ರಿಯ ಓಪನ್ ಜಾಯಿಂಟ್ ಕಾರ್ನರ್ ರೂಪಿಸಲು ಪ್ಲೇಟ್ಗಳನ್ನು ಹೊಂದಿಸುವುದು. ಓಪನ್ ಕಾರ್ನರ್ ಜಾಯಿಂಟ್ನ ಎರಡೂ ತುದಿಗಳಲ್ಲಿ ತುಂಡುಗಳನ್ನು ಟ್ಯಾಕ್ ವೆಲ್ಡ್ ಮಾಡುವುದು. ಕೀಹೋಲ್ ರಚನೆಯೊಂದಿಗೆ ಕಾರ್ನರ್ ಜಾಯಿಂಟ್ನಲ್ಲಿ ರೂಟ್ ರನ್ನನ್ನು ಡೆಪಾಸಿಟ್ ಮಾಡುವುದು ಮತ್ತು ಸಂಪೂರ್ಣ ನುಗ್ಗುವಿಕೆಯನ್ನು ಪಡೆಯುವುದು. ಎಲೆಕ್ಟ್ರೋಡ್ ನೇಯ್ಗೆಯನ್ನು ಬಳಸಿಕೊಂಡು ಮೂಲೆ ಜಾಯಿಂಟ್ನಲ್ಲಿನ ಪದರಗಳನ್ನು ಆವರಿಸುವ ಯೂನಿಫಾರ್ಮ್ ಡೆಪಾಸಿಟ್ ಮಾಡುವುದು ಮತ್ತು ವೆಲ್ಡನ್ನು ಪೂರ್ಣಗೊಳಿಸುವುದು. ವೆಲ್ಡೆಡ್ ಜಾಯಿಂಟ್ನ ಒಳನುಗ್ಗುವಿಕೆ, ಬಲವರ್ಧನೆ ಮತ್ತು ಥ್ರೋಟ್ ಥಿಕ್ನೆಸ್ ಅನ್ನು ಪರೀಕ್ಷಿಸುವುದು. ಫಿಲೆಟ್ ವೆಲ್ಡಿಂಗ್ಗೆ ಬೇಕಾದ ಸಾಮಗ್ರಿಗಳು ಯಾವುವೆಂದು ನೋಡೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ಪ್ರಿಕ್ ಪಂಚ್, ಬಾಲ್ ಪೀನ್ ಹ್ಯಾಮರ್, ಫ್ಲ್ಯಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಎಲೆಕ್ಟ್ರೋಡ್ ಕೇಬಲ್ ಮತ್ತು ಅರ್ತ್ ಕೇಬಲ್, ಎಲೆಕ್ಟ್ರೋಡ್ ಹೋಲ್ಡರ್, ಎಲೆಕ್ಟ್ರೋಡ್, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್, SMAW ವೆಲ್ಡಿಂಗ್ ಪ್ಲಾಂಟ್, ಸಿ ಕ್ಲ್ಯಾಂಪ್. ಈಗ SMAW ಪ್ರಕ್ರಿಯೆ ಬಳಸಿ ಸಮತಟ್ಟಾದ ಸ್ಥಾನದಲ್ಲಿ 10 mm ಥಿಕ್ನೆಸ್ನ MS ಪ್ಲೇಟ್ನಲ್ಲಿ ಕಾರ್ನರ್ ಜಾಯಿಂಟ್ ವೆಲ್ಡ್ ಅನ್ನು ಹೇಗೆ ನಿರ್ವಹಿಸುವುದು ಎಂದು ನೋಡೋಣ. ಜಾಯಿಂಟ್ನ ಉದ್ದಕ್ಕೂ 2.5 mm ಸಮಾನಾಂತರ ರೂಟ್ ಅಂತರವನ್ನು ಹೊಂದಿರುವ ಮೇಜಿನ ಮೇಲೆ ಪ್ಲೇಟ್ಗಳನ್ನು ಓಪನ್ ಕಾರ್ನರ್ ಜಾಯಿಂಟ್ ಆಗಿ ಹೊಂದಿಸಿ. ಡಿಸ್ಟಾರ್ಷನ್ ಅನ್ನು ನಿಯಂತ್ರಿಸಲು ಪ್ಲೇಟ್ಸ್ ಮಧ್ಯೆ ಆಂಗಲ್ ಅನ್ನು 87 ಡಿಗ್ರಿಗೆ ಇರಿಸಬೇಕು. ಡಿಸ್ಟಾರ್ಷನ್ ಅನ್ನು ತಪ್ಪಿಸುವ ಇನ್ನೊಂದು ವಿಧಾನವೆಂದರೆ ಆಂಗಲ್ ಅನ್ನು 90 ಡಿಗ್ರಿನಲ್ಲಿ ಹೊಂದಿಸಿ ಮತ್ತು ಡಿಸ್ಟಾರ್ಷನ್ ಅನ್ನು ಕಡಿಮೆ ಮಾಡಲು ರೈಟ್ ಆಂಗಲ್ಡ್ ಐರನ್ ಫಿಕ್ಸರ್ಸ್ ಅನ್ನು ಬಳಸಿ. ಟ್ಯಾಕ್ಗಳನ್ನು ಸ್ವಚ್ಛಗೊಳಿಸಿ, ಜೋಡಣೆಯನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಜಾಯಿಂಟ್ ಅನ್ನು ಮರುಹೊಂದಿಸಿ. MS ಎಲೆಕ್ಟ್ರೋಡ್ 2.5 mm ಮತ್ತು 100 to 110 amps ಶ್ರೇಣಿಯ ಕರೆಂಟ್ ಬಳಸಿಕೊಂಡು ಒಳಗಿನಿಂದ ಕಾರ್ನರ್ ಜಾಯಿಂಟ್ ಅನ್ನು ಟ್ಯಾಕ್ ವೆಲ್ಡ್ ಮಾಡಿ. ಗರಿಷ್ಠ 20 mm ಉದ್ದದ ಟ್ಯಾಕ್ ಅನ್ನು ಬಳಸಿ ಎರಡೂ ತುದಿಗಳನ್ನು ಟ್ಯಾಕ್ ವೆಲ್ಡ್ ಮಾಡಿ. ಚಿಪ್ಪಿಂಗ್ ಹ್ಯಾಮರ್ ಮತ್ತು ವೈರ್ ಬ್ರಷ್ ಬಳಸಿ ಟ್ಯಾಕ್ಗಳನ್ನು ಡಿಸ್ಲಾಗ್ ಮಾಡಿ ಮತ್ತು ಸ್ವಚ್ಛಗೊಳಿಸಿ. MS ಎಲೆಕ್ಟ್ರೋಡ್ 2.5 mm ಡಯಾ ಮತ್ತು 110 to 120 amps ವರೆಗಿನ ವೆಲ್ಡಿಂಗ್ ಕರೆಂಟನ್ನು ಬಳಸಿಕೊಂಡು ಸ್ವಲ್ಪ ಶಾರ್ಟ್ ಆರ್ಕನ್ನು ನಿರ್ವಹಿಸುವ ಮೂಲಕ ಮೂಲೆಯ ಕೆಳಭಾಗದಲ್ಲಿ ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡಿ. ಎಲೆಕ್ಟ್ರೋಡ್ ಅನ್ನು ತುದಿಗಳ ನಡುವೆ ವರ್ಟಿಕಲಿ ಮತ್ತು ವೆಲ್ಡ್ ಲೈನ್ನೊಂದಿಗೆ 60 ಡಿಗ್ರಿ to 70 ಡಿಗ್ರಿ ಇರಿಸಿ. ಸಂಪೂರ್ಣ ನುಗ್ಗುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಟ್ಯಾಕ್ ವೆಲ್ಡ್ನ ವೆಲ್ಡ್ ಕ್ರೇಟರ್ ಬಳಿ ಕೀ ಹೋಲ್ ಅನ್ನು ರೂಪಿಸಿ. ಸ್ಟ್ರೈಟ್ ಬೀಡಿಂಗ್ಗೆ ಬಳಸಿದ ಸ್ಪೀಡ್ಗೆ ಹೋಲುವ ಟ್ರಾವೆಲ್ ಸ್ಪೀಡ್ ಅನ್ನೇ ಬಳಸಿ. ರೂಟ್ ರನ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮತ್ತು ನುಗ್ಗುವಿಕೆಯನ್ನು ಗಮನಿಸಿ. ರೂಟ್ ರನ್ನಲ್ಲಿ ಯಾವುದೇ ಸ್ಲ್ಯಾಗ್ ಪಾರ್ಟಿಕಲ್ಸ್ ಅಂಟಿಕೊಂಡಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಪ್ರತಿ ಸಾರಿ ಕ್ರೇಟರ್ ಅನ್ನು ಸರಿಯಾಗಿ ತುಂಬಬೇಕು. ಫೋರ್ mm ಮೀಡಿಯಂ ಕೋಟೆಡ್ MS ಎಲೆಕ್ಟ್ರೋಡ್ ಮತ್ತು 160 amps ವೆಲ್ಡಿಂಗ್ ಕರೆಂಟ್ ಬಳಸಿಕೊಂಡು ಫಸ್ಟ್ ಕವರಿಂಗ್ ಲೇಯರ್ ಅಂದರೆ ಸೆಕೆಂಡ್ ರನ್ ಅನ್ನು ಡೆಪಾಸಿಟ್ ಮಾಡಿ. ಗ್ರೂವ್ನಲ್ಲಿ ಸಾಕಷ್ಟು ಮೆಟಲ್ ಸಂಗ್ರಹವಾಗಿದೆ ಮತ್ತು ಪ್ಲೇಟ್ಗಳ ಎರಡೂ ಅಂಚುಗಳನ್ನು ಸರಿಯಾಗಿ ಬೆಸೆಯಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಎಲೆಕ್ಟ್ರೋಡ್ನ ವೀವಿಂಗ್ ಮೋಷನ್ ಮಾಡಬೇಕು. ಎಲೆಕ್ಟ್ರೋಡ್ ಆಂಗಲ್ಗಳು ಯೂನಿಫಾರ್ಮ್ ಮೀಡಿಯಂ ಆರ್ಕ್ ಲೆಂತ್ನದ್ದಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ನಾರ್ಮಲ್ ಟ್ರಾವೆಲ್ ಸ್ಪೀಡನ್ನು ಕಾಯ್ದುಕೊಳ್ಳಬೇಕು.
ಫಸ್ಟ್ ಕವರಿಂಗ್ ಲೇಯರ್ನಿಂದ ಸ್ಲ್ಯಾಗ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಎಲ್ಲ ಮೇಲ್ಮೈಯ ದೋಷಗಳನ್ನು ಸರಿಪಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. 4 mm MS ಎಲೆಕ್ಟ್ರೋಡ್ ಮತ್ತು 160 ಆಂಪ್ಸ್ ವೆಲ್ಡಿಂಗ್ ಕರೆಂಟ್ನ ಸಹಾಯದಿಂದ ಸೆಕೆಂಡ್ ಕೊನೆಯ ಕವರಿಂಗ್ ಲೇಯರ್ ಅಂದರೆ 3ನೇ ರನ್ ಅನ್ನು ಡೆಪಾಸಿಟ್ ಮಾಡಿ. ಕಾರ್ನರ್ ಜಾಯಿಂಟ್ನ ಬದಿಗಳಿಗೆ ವಿಶಾಲವಾದ ವೀವಿಂಗ್ ಮೋಷನ್ ಅನ್ನು ಬಳಸಿ. ಫಸ್ಟ್ ಕವರಿಂಗ್ ಲೇಯರ್ಗಿಂತ ನಿಧಾನವಾದ ಪ್ರಯಾಣ ದರವನ್ನು ಅನುಸರಿಸಬೇಕು. ಫಸ್ಟ್ ಕವರಿಂಗ್ ಲೇಯರ್ನಲ್ಲಿ ಬಳಸಲಾದ ಎಲೆಕ್ಟ್ರೋಡ್ನ ಅದೇ ಆಂಗಲ್ ಮತ್ತು ಆರ್ಕ್ ಲೆಂತ್ ಬಳಸಿ. ಒಂದು ಬದಿಯಿಂದ ಇನ್ನೊಂದು ಬದಿಗೆ ವ್ಯೂವ್ನ ಪ್ರತಿಯೊಂದು ಚಲನೆ ಹೆಚ್ಚು ಮೆಟಲ್ ಅನ್ನು ಡೆಪಾಸಿಟ್ ಮಾಡುತ್ತದೆ ಮತ್ತು ಅದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಬೀಟ್ಗಳನ್ನು ಸರಿಯಾಗಿ ಮರುಪ್ರಾರಂಭಿಸುವುದನ್ನು ಮತ್ತು ನಿಲ್ಲಿಸುವುದನ್ನು ಖಚಿತಪಡಿಸಿಕೊಳ್ಳಿ. ವೆಲ್ಡ್ನ ಅಂತಿಮ ಪದರದ ಸಾಮಾನ್ಯ ದೋಷವೆಂದರೆ ಎಡ್ಜ್ ಪ್ಲೇಟ್ ಮೆಲ್ಟೆಡ್ ಆಫ್. ಎಲೆಕ್ಟ್ರೋಡ್ ಅನ್ನು ಅಗತ್ಯವಿರುವ ಮಟ್ಟಿಗೆ ವ್ಯೂ ಮಾಡಲು ಪ್ರಯತ್ನಿಸಿದರೆ ಅದನ್ನು ತಪ್ಪಿಸಬಹುದು. ಇದರಿಂದಾಗಿ ಅಂಚುಗಳು ಬೆಸೆಯಲ್ಪಡುತ್ತವೆ. ಆರ್ಕ್ ಅನ್ನು ಯಾವತ್ತೂ ಅಂಚುಗಳ ಮೇಲೆ ಕೇಂದ್ರೀಕರಿಸಬಾರದು. ಈಗ ಕಾರ್ನರ್ ಜಾಯಿಂಟ್ನಲ್ಲಿ ಫಿಲೆಟ್ ವೆಲ್ಡ್ನ ತಪಾಸಣೆ ಮಾಡೋಣ. ಕೆಳಗಿನ ವೆಲ್ಡ್ ಗುಣಲಕ್ಷಣಗಳಿಗಾಗಿ ಪ್ರತಿ ರನ್ ಅಥವಾ ಲೇಯರ್ ಅನ್ನು ಪರಿಶೀಲಿಸಿ. ವೆಲ್ಡ್ನ ಅಗಲ ಮತ್ತು ಎತ್ತರವು ಯೂನಿಫಾರ್ಮ್ ಆಗಿರಬೇಕು. ನಿಕಟ ಅಲೆಗಳೊಂದಿಗೆ ನೋಟವು ನಯವಾಗಿರಬೇಕು. ರೂಟ್ ರನ್ ಮತ್ತು ಫಸ್ಟ್ ಕವರಿಂಗ್ ಲೇಯರ್ನಲ್ಲಿ ವೆಲ್ಡ್ನ ಮುಖವು ಫ್ಲ್ಯಾಟ್ ಆಗಿರಬೇಕು. ಕೊನೆಯ ರನ್ ಲೇಯರ್ ಸ್ವಲ್ಪ ಉಬ್ಬಿರಬೇಕು. ವೆಲ್ಡ್ಸ್ನ ಅಂಚುಗಳು ಸರಿಯಾಗಿ ಫಿಷನ್ ಆಗಿರಬೇಕು. ಅವು ಅಂಡರ್ಕಟ್ ಅಥವಾ ಓವರ್ಲ್ಯಾಪ್ ಆಗಿರಬಾರದು. ವೆಲ್ಡ್ಸ್ನ ಪ್ರಾರಂಭ ಮತ್ತು ಕೊನೆಗಳು ಗುಂಡಿ ಮತ್ತು ಉಬ್ಬುಗಳಿಂದ ತುಂಬಿರಬಾರದು. ಕುಳಿಗಳನ್ನು ತುಂಬಿರಬೇಕು. ಜಾಯಿಂಟ್ನ ಹಿಂಭಾಗವು ಪೂರ್ಣವಾಗಿರಬೇಕು ಮತ್ತು ಏಕರೂಪದ ನುಗ್ಗುವಿಕೆಯನ್ನು ಹೊಂದಿರಬೇಕು. ರೀಕ್ಯಾಪ್. 90 ಡಿಗ್ರಿಯಲ್ಲಿ ಓಪನ್ ಕಾರ್ನರ್ ಜಾಯಿಂಟ್ ಅನ್ನು ರೂಪಿಸಲು ಪ್ಲೇಟ್ಗಳನ್ನು ಹೊಂದಿಸಿ. ಎರಡೂ ತುದಿಗಳಲ್ಲಿ ಓಪನ್ ಕಾರ್ನರ್ ಜಾಯಿಂಟ್ ಆಗಿ ತುಂಡುಗಳನ್ನು ಟ್ಯಾಕ್ ವೆಲ್ಡ್ ಮಾಡಿ. ಕೀಹೋಲ್ ರಚನೆಯೊಂದಿಗೆ ಕಾರ್ನರ್ ಜಾಯಿಂಟ್ನಲ್ಲಿ ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡಿ ಮತ್ತು ಸಂಪೂರ್ಣ ನುಗ್ಗುವಿಕೆಯನ್ನು ಪಡೆಯಿರಿ. ಎಲೆಕ್ಟ್ರೋಡ್ನ ವೀವಿಂಗ್ ಬಳಸಿಕೊಂಡು ಕಾರ್ನರ್ ಜಾಯಿಂಟ್ನಲ್ಲಿ ಯೂನಿಫಾರ್ಮ್ ಕವರಿಂಗ್ ಲೇಯರ್ಗಳನ್ನು ಡೆಪಾಸಿಟ್ ಮಾಡಿ ಮತ್ತು ವೆಲ್ಡ್ ಅನ್ನು ಪೂರ್ಣಗೊಳಿಸಿ. ವೆಲ್ಡೆಡ್ ಜಾಯಿಂಟ್ನ ಒಳನುಗ್ಗುವಿಕೆ, ಬಲವರ್ಧನೆ ಮತ್ತು ಥ್ರೋಟ್ ಥಿಕ್ನೆಸ್ ಅನ್ನು ಪರೀಕ್ಷಿಸಿ.